ಕಣ್ಣುಗಳಲ್ಲಿ ಅವಳ ಸಂಕಟ ಇದು ಕಾಣಿಸ್ತಿದೆ. ನಾನು ಗಮನಿಸಿದೆ, ಅವಳ ಗಂಟಲಿನ ಮೇಲೆ ಹಲ್ಲಿನ ಗುರುತುಗಳು ಗಟ್ಟಿಯಾಗಿ ಬಿದ್ದಿದೆ. ಸೀರೆ ಸ್ವಲ್ಪ ಜರುಗ್ದಾಗಿದೆ. ಎತ್ತರ ಹಾಗೆ ಇತ್ತು. ಅಂದರೆ ಅರ್ಥ ಏನೋ, ನಮ್ಮ ವಿಹಾನ ಆ ಹುಡುಗಿಯನ್ನು ಬಲವಂತ ಮಾಡಿದಾನೆ ಅಂತ ಅನ್ಸುತ್ತೆ. ಅದಕ್ಕೆ ಆ ಹುಡುಗಿ ವಿಧಿ ಇಲ್ಲದೆ ತಲೆ ಬಾಗಿದಾಳೆ ವಿಹಾನ್ ಕಟ್ಟಿದ ತಾಳಿಗೆ ಅಂತಂತಿದ್ರೆ ಸುರೇಂದ್ರ ಅವರು ನಂಬಲಾಗದೆ ನಿಜಾನಾ ಅಂತ ಕೇಳಿದ್ರು. ನಿಜವಾಗಿ ನಿಜ ಕಣ್ರಿ, ಇಲ್ದಿದ್ರೆ ನಾನು ಯಾಕೆ ಹೇಳ್ತೀನಿ ಹೇಳಿ. ಮೊದಲಿಗೆ ಒಂದು ಬಾರಿ ವಿಹಾನ್ ಏನು ಮಾಡಿದಾನೆ ಅಂತ ತಿಳ್ಕೊಳ್ಳಿ. ಎಷ್ಟು ಬೇಗ ನಿಜ ತಿಳಿಯುತ್ತೋ ಅಷ್ಟು ಒಳ್ಳೆಯದು. ಇಲ್ಲಿದ್ರೆ ನಮ್ಮ ವಿಹಾನ್ಗೆ ಆ ಹುಡುಗಿ ಬಲಿಯಾಗಬೇಕಾಗತ್ತೆ. ಎಷ್ಟು ಅಂತ ತಡ್ಕೊಳ್ಬಲ್ಲಳು ಅವಳು ಮಾತ್ರ. ಯಾವುದೋ ಒಂದಿನ ಸಿಡಿದು ಬಿದ್ಲು ಅಂದರೆ ಆ ದಿನ ನಮ್ಮಲ್ಲಿ ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ವೇನೋ. ವಿಹಾನ್ ಕೋಪವನ್ನಂತೂ ನಿಜಕ್ಕೂ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂದಿದ್ದಕ್ಕೆ ಸುರೇಂದ್ರ ಅವರು ಕೊಂಚ ಗಾಬರಿಯಿಂದ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಅದೇ ದಿನ ರಾತ್ರಿ ಊಟ ಮುಗಿದ ಮೇಲೆ ಇಬ್ಬರು ಒಂದೇ ಕಡೆ ಮಲಗಬಾರ್ದಂತ ನೀಲಿಮಾ ಅವ್ರ ವಿದಿಶಾಳಿಗೆ ಹೇಳಿ ಕೆಳಗಿರೋ ಗೆಸ್ಟ್ ರೂಮ್ ಕಡೆ ತೋರಿಸ್ತಾ, ಈ ದಿನ ರಾತ್ರಿ ನೀನು ಆ ಕೋಣೆಯಲ್ಲಿ ಮಲಗಬೇಕಂತಿದ್ದಂತೆ ಅಷ್ಟರಲ್ಲಿ ಊಟ ಮುಗಿಸಿ ಅಲ್ಲಿಗೆ ಬಂದು ವಿಹಾನ್, ಎಂದಿಗೂ ಇಲ್ಲ ಮಮ್ಮಿ, ಇದು ನನ್ನ ಹೆಂಡತಿ ನನ್ನ ಹತ್ರ ಇರ್ತಾಳೆ ಅಂತ ವಿದಿಶಾಳ ಕೈ ಹಿಡಿದು ತನ್ನ ಹತ್ರ ಕೇಳ್ಕೊಂಡ. ಅದೆಲ್ಲ ವಿಕ್ಕಿ, ನಾಳೆ ಸತ್ಯನಾರಾಯಣ ಸ್ವಾಮಿ ವ್ರತ ಇಟ್ಕೊಂಡಿದ್ದೀವಿ, ಅದು ಮುಗಿದ ಮೇಲೆ ಶೋಭಾನಕ್ಕೆ ಮುಹೂರ್ತ ಇಡ್ತಾರೆ, ಆಮೇಲೆ ನೀವಿಬ್ಬರು ಒಂದೇ ಕಡೆ ಇರಬಹುದು. ಅಲ್ಲಿವರೆಗೆ ಹೀಗೆ ಮಾಡಬಾರ್ದು ವಿಕ್ಕಿ. ನೀನು ಎಷ್ಟೇ ಇಷ್ಟಪಟ್ಟು ಹುಡುಗಿ ಆದರೂ ಕೂಡ ಸ್ವಲ್ಪ ಮರ್ಯಾದೆಯಿಂದ ಗಡಿಯಲ್ಲಿದ್ದರೆ ಒಳ್ಳೆಯದು. ವ್ರತದ ಸಮಯದಲ್ಲಿ ನೀವಿಬ್ಬರು ಪವಿತ್ರವಾಗಿದ್ರೇ ಚೆನ್ನಾಗಿರೋದು. ಇಲ್ದಿದ್ರೆ ವ್ರತ ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನ ಇರೋದಿಲ್ಲ ಅಂತ ನೀಲಿಮಾ ಅವರು ಹೇಳ್ತಿದ್ರೆ, ಆ ರೀತಿ ಮಾತಾಡಬೇಡ ಮಮ್ಮಿ, ನನಗೆ ಈ ಪೂಜೆ ವ್ರತ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತು. ನಿಮ್ಗೆ ಅಷ್ಟೊಂದು ಇಷ್ಟ ಇದ್ದರೆ ನೀವೇ ಮಾಡ್ಕೊಳ್ಳಿ, ನಾನು ಬೇಡ ಅಂದಿಲ್ಲ ತಾನೇ. ಮತ್ತು ಇದು ನನ್ನ ಹೆಂಡತಿ ನನ್ನ ಜೊತೆ ಇರ್ತಾಳೆ. ಸಂಪ್ರದಾಯ ಗಿಂಪ್ರದಾಯ ಅಂತ ದೂರ ಇಡೋದಕ್ಕೆ ಪ್ರಯತ್ನಿಸಿದ್ರೆ ಹೇಳಿದೆ ಅಲ್ವಾ, ಇವನಿಗೆ ಎತ್ಕೊಂಡು ಹೊಟ್ಟೋಗ್ತೀನಿ ಅಷ್ಟೇ. ಸೊ ನಮ್ಮ ಮಧ್ಯೆ ತಲೆ ಹಾಕ್ದೇ ಇರೋದು ಒಳ್ಳೇದು ನಿಮಗೆ ಅಂತ ಹೇಳಿ ದಡ್ಡ ಮುಖ ಮಾಡ್ಕೊಂಡು ನೋಡ್ತಿದ್ವಿ ದಿಶಾ ಕಡೆ ನೋಡಿ. ಏನೇ ಆ ಮುಖ ಮಾಡ್ಕೊಂಡಿರೋದು? ಏನು ಹೇಳಿದೆ ನಿನಗೆ? ನೀನೇನು ಮಾಡ್ತಿದ್ಯಾ? ನನ್ನ ಕೋಣೆಯಲ್ಲಿ ನೀನು ಇರಬೇಕಂತ ಹೇಳಿದೆ ತಾನೇ. ಆದರೂ ಸರಿ, ನನ್ನ ಮಾತಂದರೆ ಲೆಕ್ಕ ಇಲ್ಲದೆ ಕೆಳಗೆ ಬರ್ತೀಯಾ? ವಾ, ನಿನ್ನ ಕತೆ ಮುಗಿಸ್ತೀನಿ ಅಂತ ವಿದೇಶಾಳ ಹೆಗಲ್ಸುತ್ತಾ ಕೈ ಹಾಕಿ ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ರು. ಅವರ ಭಾವನೆಗಳನ್ನ ಸ್ವಲ್ಪವೂ ಲೆಕ್ಕಿಸ್ದೆ ವಿದಿಶಾಳನ ಕರ್ಕೊಂಡು ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಕೊಂಡ. ಆ ತಕ್ಷಣ ಕೋಣೆಯೊಳಗಿಂದ ಬಂದವನಿಗೆ ಎಲ್ಲರೂ ಕಣ್ಣು ತೇಲ್ಸಿದ್ರು. ಮೊದಲಿಗೆ ಚೇತರಿಸ್ಕೊಂಡು ಸುಲೀಕ ಅವ್ರ ತಕ್ಷಣವೇ ಸಂಜಯ್ ಮತ್ತು ಸುಚಿತ್ರಾ ಅವ್ರನ್ನ ಅವರವರ ಕೋಣೆ ಕಳಿಸ್ಬಿಟ್ರು. ಅವ್ರು ಹೊರಟೋಗ್ತಿದ್ದಂತೆ ನೀಲಿಮಾ ಅವರು, ಏನ್ರಿ ಇದು ಅಂತ ಗೋಳಾಡ್ತಿದ್ರೆ, ಏನು ಮಾಡ್ತೀಯಾ? ನಿನ್ನ ಮಗನ ಹಠ ಆ ಹುಡುಗಿ ಮೇಲೆ ಅಷ್ಟೊಂದಿದೆ, ನಾವು ಮಾಡಬಹುದಾದ ಏನೂ ಇಲ್ಲ. ಆ ಹುಡುಗಿ ಅವ್ರನ್ನ ಹೇಗೆ ಬರೆಸ್ತಾಳೋ ಏನೋ ಅಂತ ಒಂದು ನಿಟ್ಟುಸಿರು ಬಿಟ್ಟು ಹೇಳ್ತಾ ನರೇಂದ್ರ ಅವರು ಮೌನವಾಗಿ ತಮ್ಮ ಕೋಣೆಗೆ ಹೊರಟೋದ್ರು. ನೀಲಿಮಾ ಅವರಿಗೆ ಹೋಗಿ ವಿಹಾನ್ ಕೋಣೆಯಿಂದ ವಿದಿಶಾಳನ ಹೊರಗೆ ಕರ್ಕೊಂಡು ಬರಬೇಕಂತ ಇತ್ತು. ಆದರೆ ಮಗನ ಹಠದ ಗುಣ ತಿಳಿದಿರೋದ್ರಿಂದ ಈ ಕರ್ಕೊಬರೋದಕ್ಕೆ ಹೋದ್ರೆ ಎಲ್ಲರೂ ಮುಂದೆ ವಿದಿಶಾಳಿಗೆ ಏನಾದರೂ ತೊಂದರೆ ಕೊಡ್ತಾನೋ ಅಥವಾ ಇವತ್ತಿಗೆ ಮನೆಯಿಂದ ಹೊರಗೆ ಹೊರಟು ಹೋಗ್ತಾನೋ ಅನ್ನೋ ಹೆದರಿಕೆಯಿಂದ ಬಾಯಿ ಮುಚ್ಕೊಂಡು ಕೋಣೆಗೆ ಹೊರಟೋದ್ರು. ಅವರ ಹಿಂದೆ ಸುರೇಂದ್ರ ಅವರು ಮತ್ತು ಸುಲೇಖ ಅವರಿಬ್ಬರು ಕೂಡ ತಮ್ಮ ಕೋಣೆಗೆ ಹೊರಟೋದ್ರು. ಇನ್ನು ಕೋಣೆಯೊಳಗೆ ಕರ್ಕೊಂಡು ಹೋದ ವಿಹಾನ್ ವಿದಿಶಾಳನ್ನು ಜೋರಾಗಿ ಮಂಚದ ಮೇಲೆ ತಳೆದವನು ಸುಮ್ಮನೆ ಇದ್ನೇ ಅಂದರೆ ಹಾಗಿರದೆ ಅದೇ ವೇಗದಲ್ಲಿ ತಾನು ಕೂಡ ವಿದಿಶಾಳ ಮೇಲೆ ಬೀಳಬೇಕಂದ್ಕೊಂಡ. ಆದರೆ ತನ್ನ ತೂಕವನ್ನು ಅವಳು ತಡ್ಕೊಳ್ಳಲಾರಳು ಅಂತ ಕೇವಲ 1 ಇಂಚ್ ಅಂತರ ಕೊಡ್ತಾ ಪಕ್ಕದಲ್ಲಿ ಬಿದ್ದ. ಕೈಯಲ್ಲಿ ಕೀ ಕಳ್ಕೊಂಡು ಹಾಗೆ ಗಾಬರಿ ಆದ ವಿದಿಶಾ ವಿಹಾನ್ ತನ್ನ ಮೇಲೆ ಬಿದ್ನೇನೋ ಅಂತ ಹೆದರಿಕೆಯನ್ನು ಜೋರಾಗಿ ಕಿರ್ಚಿದ್ಲು. ಅದರ ಜೊತೆ ವಿಹಾನ್ ಧುಮುಕಿದ್ರ ಬಸಕ್ ಮಂಚ ಮುರಿದು ಹೋಗಿ ದೊಡ್ಡ ಧ್ವನಿ ಕೇಳಿಸ್ತು. ಆ ಧ್ವನಿ ಕೆಳಗಿದ್ದವರೆಲ್ಲ ಕಣ್ಣು ತೇಲಿಸ್ಬಿಟ್ರು. ಮಂಚ ಮುರಿದು ಇಬ್ಬರು ಕೆಳಗೆ ಬೀಳೋದ್ರಿಂದ ವಿಹಾನ್ ಬೆಡ್ ಮುರಿದಾಕ್ತೆ ಅಂತ ಕಿರಿಕಿರಿಯಿಂದ ವಿದಿಶಾಳ ಕಡೆ ನೋಡಿದ್ರೆ, ವಿದಿಶಾ ಒಳಗೊಳಗೆ ಹಲ್ಲು ಕಡಿತಾ ಹೊರಗಡೆ ಮಾತ್ರ ತನ್ನಡು ಬ್ರೇಕ್ ಡ್ಯಾನ್ಸ್ ಮಾಡ್ತಿದೆ ಅನ್ನುವಂತೆ ಹೇಳಲಾಗದೆ ಅಳ್ತಿದ್ಲು. ವಿಹಾನ್ ಬೇಸರದಿಂದ ಈ ಬೆಡ್ ಇಷ್ಟೊಂದು ವೀಕ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತಕ್ಷಣ ಬದಲಾಯಿಸ್ಬೇಕಂತ ಮೇಲಕ್ಕೆದ್ದ. ನಡು ಹಿಡ್ಕೊಂಡು ಅಳ್ತಿದ್ದ ವಿದಿಶಾಳನ್ನು ಮೇಲಕ್ಕೆತ್ತಿ, ಏನಾಯಿತು, ಯಾಕೆ ಅಳ್ತಿದ್ಯಾ ಅಂತ ಕಿರಿಕಿರಿಯಿಂದ ಗರ್ಜಿಸಿದ ಹಾಗೆ ಕೇಳ್ದ. ಎಲ್ಲ ನೀವೇ ಮಾಡಿದ್ದು, ಎಲ್ಲ ನೀವೇ ಮಾಡಿದ್ರಿ, ಯಾಕೆ ಯಾಕೆ ಅಂತ ಹೀಗೆ ಕೇಳ್ತಿದ್ದೀರಿ? ಯಾಕೆ ಈ ರೀತಿ ಮಾಡಿದ್ರಿ ಅಂತ ವಿಹಾನ್ ಕಾಲರ್ ಹಿಡ್ಕೊಂಡು, ಬೇಕಂತ ಇದನ್ನೆಲ್ಲ ಮಾಡ್ತಿದ್ದೀರಲ್ವಾ? ನೀನೇ ಅಲ್ವಾ ನನ್ನ ನಡು ಮುರಿದು ಹಾಕಿದ್ದು? ಯಾವ ಮುಹೂರ್ತದಲ್ಲಿ ನಿನ್ನ ಮುಖ ನೋಡೋದು ಗೊತ್ತಿಲ್ಲ, ಆದರೆ ಆ ದಿನದಿಂದ ಈ ದಿನದವರೆಗೂ ನಾನು ನಿನ್ನ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಹೇಗೆ ಹೊರಗೆ ಬರಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಅಷ್ಟೊಂದು ಲಾಕ್ ಮಾಡಿ ಕಿರುಕುಳ ನೀಡ್ತಿದ್ಯಲ್ವ ರಾಕ್ಷಸ. ನೀನು ನಿಜವಾಗಿ ದೊಡ್ಡ ರಾಕ್ಷಸ, ದೊಡ್ಡ ಸೈಕೋ ಕೂಡ ಅಂತ ಜೋರಾಗಿ ಕಿರ್ಚಿ ವಿಹಾನ್ ಕೆನ್ನೆಗೆ ಹೊಡೆದ್ಲು ವಿದಿಶಾ. ಅಷ್ಟರಲ್ಲಿ ವಿಹಾನ್, ಏನ್ಯಾ ನೋಟ ಅಂತ ಹಲ್ಲು ಪಟ ಕಡಿತಾ ಕೇಳ್ದ. ಅಷ್ಟೊಕ್ಕೆ ತಿಳಿಯಿತು ವಿದಿಶಾಗೆ ತಾನು ವಿಹಾನನ್ನು ಬೈದಿದ್ದು ಹೊಡೆದದ್ದು ಕೇವಲ ತನ್ನ ಕಲ್ಪನೆ ಅಂತ. ಇಲ್ದಿದ್ರೆ ನಿಜವಾಗಿ ವಿದಿಶಾ ವಿಹಾನನ್ನು ಎದುರಿಸಿದ್ರೆ ಈ ದಿನ ಆ ಕ್ಷಣದಲ್ಲಿ ವಿಹಾನ್ ಕೈಲಿ ಕೇವಲ ಒಂದು ಆಟದ ಗೊಂಬೆಯಾಗಿ ಬದಲಾಗ್ತಿದ್ಲು. ಆದರೆ ಬದುಕು ಹೋದ್ಲು. ಆ ದೃಶ್ಯ ಕೇವಲ ಮನಸ್ಸಲ್ಲಿ ಮಾತಾ ಇದ್ದಿದ್ದರಿಂದ ವಿಹಾನ್ ಅವಳ ಕೆನ್ನೆಗೆ ಮೆಲ್ಲಗೆ ತಟ್ಟಿ ಪ್ರಜ್ಞೆ ತಂದು, ಎಲ್ಲಿಯೋ ಕಲ್ಪನಾ ಲೋಕದಲ್ಲಿ ತೇಲಿ ಹೋಗ್ತಿದ್ಯಲ್ವೇ, ಇಲ್ಲಿ ಮಾತಾಡ್ತಿದ್ರೆ ಒಂದು ವೇಳೆ ನಿನ್ನ ಲವ್ವರ್ಗಾಗಿ ಯೋಚಿಸ್ತಿದೆಯಾ ಏನು ಅಂತ ಹಲ್ಲು ಕಟ ಕಡಿತಾ ಅಂದ. ವಿಹಾನ್ ತನ್ನ ಕಣ್ಣುಗಳಲ್ಲಿ ಕೆಂಪನೆ ಕೋಪವನ್ನು ತೋರಿಸ್ಕೊಳ್ತಾ, ಅಯ್ಯೋ ಪ್ರೇಮಿನಾ ನನಗ ಅಂತ ಜೋರಾಗಿ ಕಿರ್ಚಿದ ವಿದಿಶಾ
ನಿಮ್ಗೆ ಗೊತ್ತು ತಾನೇ ಅದೇ ಸರ್, ನನ್ನ ಜೊತೆ ಮಾತಾಡಿದವ್ರ ಗತಿ ಏನಾಗುತ್ತೆ ಅಂತ. ಇನ್ನು ನನಗೆ ಪ್ರೇಮಿಯ ಆ ಸಾಹಸವನ್ನು ಕೂಡ ಯಾವನೂ ಮಾಡೋದಿಲ್ಲ. ಅದಕ್ಕೆ ಮುಂಚೆ ನನ್ನ ಕನಿಷ್ಠ ನೋಡ್ದಲ್ಲಿ ಕಚ್ಚಿ ತಿಂತಿದ್ದವ್ರು ಕೂಡ ಯಾವ ದಿನ ನೀವು CEO ಆದರೂ ಅದೇ ದಿನ ಫುಲ್ ಸ್ಟಾಪ್ ಇಟ್ಬಿಟ್ರು. ಏನು ಮಾಡೋದು, ಹಾಗೆ ನಡೆದು ಹೋಗಿದೆ ಅಂತ ವೇದಾಂತ ಮಾತಾಡ್ತಿದ್ರೆ ವಿಹಾನ್ ಅವಳ ತಲೆ ಮೇಲೆ ಜೋರಾಗಿ ತಲೆ ತಿರುಗುವಂತ ಹೊಡೆದು, ನನ್ನ ಮುಂದೆ ಬೇರೆಯವ್ರ ಬಗ್ಗೆ ಮಾತಾಡ್ತೀಯ, ಎಷ್ಟು ಧೈರ್ಯ ನಿನಗೆ? ಈ ಮಧ್ಯೆ ನಿನಗೆ ಪನಿಷ್ಮೆಂಟ್ ಕಡಿಮೆ ಆಗಿದೆ, ಅದಕ್ಕೆ ಹೀಗೆ ಬಾಯಿಗೆ ಬಂದಂತ ಒದರ್ತಿದ್ಯಾ? ಅದಕ್ಕೆ ಈ ದಿನ ಪೂರ್ತಿ ಹೀಗೆ ನಿಂತ್ಕೊಂಡಿರು. ಕಣ್ಣು ಮುಚ್ಚೋದಕ್ಕೆ ಪ್ರಯತ್ನಿಸಿದ್ರೆ ಕೆನ್ನೆ ಪೀಸ್ ಆಗೋಗುತ್ತೆ, ನೆನಪಲ್ಲಿಟ್ಕೊ. ರಾತ್ರಿ ಪೂರ್ತಿ ಎಚ್ಚರವಾಗಿರಬೇಕು, ಅದರ ಜೊತೆ ನಿಂತ್ಕೊಂಡೇ ಇರಬೇಕು. ಕಣ್ಣಿನ ಮೇಲೆ ರೆಪ್ಪೆ ಬಿತ್ತು ಮತ್ತೊಂದು ಶಿಕ್ಷೆಗೆ ಸಿದ್ಧವಾಗಿರಬೇಕು, ನೆನಪಿಟ್ಕೊ ಅಂತ ಗಂಭೀರವಾಗಿ ಹೊರಗೆ ಹೋಗ್ತಿದ್ದಾಗ ವಿದಿಶಾ ಮನಸ್ಸಿನಲ್ಲಿ, ರಾಕ್ಷಸ, ನಿನ್ನನ್ನು ಏನು ಮಾಡಬೇಕು? ಆ ಯಮಲೋಕದಲ್ಲಿ ಏನೇನೋ ಶಿಕ್ಷೆಗಳಿರುತ್ತವೆ ಅಂತೆ. ಎಣ್ಣೆಯಲ್ಲಿ ಬೇಯಿಸೋದು, ಕೆಂಡದ ಮೇಲೆ ನಡೆಸುವಂಥದ್ದು, ಕಂಡಲ್ಲಿ ಚಾಟಿಂದ ಹೊಡೆಯುವಂಥದ್ದು, ಇನ್ನು ತುಂಬ ದಾರುಣವಾದ ಶಿಕ್ಷೆಗಳಿರುತ್ತವೆ. ಅಂಥ ಭೂಮಿ ಮೇಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನೇ ಅವುಗಳನ್ನ ನಿನಗೆ ಕೊಡ್ತಿದ್ದೆ. ಎಷ್ಟು ದೊಡ್ಡ ಕಟೋರಿ ಹೃದಯ ನೀನು. ನನ್ನ ತೆಪ್ಪೇನಿಲ್ದಿದ್ರು ನಿಜಕ್ಕೂ ಒಬ್ಬರ ಬಗ್ಗೆ ಮಾತಾಡ್ತಿದ್ರು ರಾತ್ರಿ ಪೂರ್ತಿ ನಿಲ್ಲೋ ಶಿಕ್ಷೆ ಕೊಟ್ಟಿದ್ದೀಯಲ್ಲ, ಕ್ರೂರಿ ನೀನು. ನಿನ್ನನ್ನು ಏನು ಮಾಡಿದ್ರು ಪಾಪ ಇಲ್ಲ ಕಣೋ ಅಂತ ಮನಸ್ಸಲ್ಲಿ ಬೈದ್ಕೊಳ್ತೆ ಬಾಗಿಲು ತೆಗೆದಿದ್ದ ವಿಹಾನನ್ನು, ಆದ್ರೆ ಸರ್ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದ್ಲು. ನಾನು ಎಲ್ಲಿಗೆ ಹೋದರೆ ನಿನಗ್ಯಾಕೆ? ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡು, ನನ್ನ ಪ್ರಶ್ನೆ ಮಾಡೋಕ್ಕೂ ನಿನಗಿಲ್ಲ, ತಿಳಿತಾ ಅಂತ ಗಂಭೀರವಾಗಿ ಕಿರ್ಚಿದ ವಿಹಾನ್ ಹೊರಗೋಗಿ ಯಾರಿಗೋ ಫೋನ್ ಮಾಡಿ ಅಸಹನೆಯಿಂದ ಒಳಗೆ ಬಂದು, ಸಮಯಕ್ಕೆ ಕೆಲಸ ಮಾಡೋ ತಿಳಿಯೋದಿಲ್ಲ ಅಂದರೆ ಸಂಬಳ ಮಾತ್ರ 1ನೇ ತಾರೀಕೆ ಬಂದುಬಿಡಬೇಕು, ಇವ್ರನ್ನ ಇಟ್ಕೊಳ್ಳೋ ದಂಡ, ನಾಳೆಯಿಂದ ಇವ್ರನ್ನ ಬದಲಾಯಿಸ್ಬಿಡ್ಬೇಕಂತ ಕಿರ್ಚಿದ್ರೆ ವಿದಿಶಾ ಬಿಕ್ಕು ಮುಖ ಮಾಡ್ಕೊಂಡು ನೋಡ್ತಿದ್ಲು. ಒಂದು ಮಾತು ಮಾತಾಡದೆ ವಿಹಾನ್ ಮಾತ್ರ ತನ್ನ ಸಿಟ್ಟಿನೆಲ್ಲ ಕಿರ್ಚತ್ಲೆ ತೀರಿಸ್ಕೊಳ್ತಾ ವಿದಿಶಾಳ ಕಡೆ ನೋಡ್ದ. ವಿದಿಶಾ ಅದೇ ನೋಡ್ತಿದ್ರೆ, ಏನೇ ನಿನ್ನ ಕಣ್ಣಿಗೆ ಹುಚ್ಚನಂತ ಕಾಣಿಸ್ತಿದ್ದೀನಾ? ಹಾಗೆ ನೋಡ್ತಿದ್ಯಾ? ನಿನ್ನ ನೋಟ ಅರ್ಥ ಆಗ್ತಿದೆ ಬಿಡು, ನನ್ನ ಹುಚ್ಚನನ್ನಾಗಿ ಮಾಡ್ತಿದ್ಯಾ ಅಲ್ವಾ? ಎಷ್ಟು ಧೈರ್ಯ ನಿನಗೆ? ನಿನ್ನ ಗಂಡ ನಾನು ಅಂತ ನನ್ನನ್ನು ಹುಚ್ಚು ಮಗನಾಗಿ ಮಾಡ್ತಿದ್ಯಾ ಅಂತ ವಿದಿಶಾಳ ಹತ್ರ ವೇಗವಾಗಿ ಬಂದ. ಓ ರಾಕ್ಷಸ, ನಿಜಕ್ಕೂ ನಾನೇನಂದೆ ಇವಾಗ? ಏನು ಮಾಡಿದ್ರು ನನ್ನ ಮೇಲೆ ಹಾಗೆ ಅಂತ ಮದುವೆ ಮಾಡ್ಕೊಂಡಿದ್ಯಾ? ನಿಜವಾಗಿಯೂ ಮೆಂಟಲ್ ಹುಚ್ಚನ ಮಗ ನೀನು ಇರಬೇಕಾಗಿದ್ದು ಹುಚ್ಚಾಸ್ಪತ್ರೆಯಲ್ಲಿ ತಪ್ಪು ದಾರಿ ಹಿಡಿದು ಇಲ್ಲಿ ಬಂದು ಸತ್ತಿದ್ಯಾ ನನ್ನ ಹುರು ತಿನ್ನೋದಕ್ಕೆ ಅಂತ ವಿದಿಶಾ ಮನಸ್ಸಿನಲ್ಲಿ ಬಂಡು ಮಾತುಗಳು ಬೈದ್ಕೊಳ್ತಿದ್ದಾಳೆ. ಆದರೆ ಹೊರಗಡೆ ಮಾತ್ರ ಮುಗ್ಧವಾಗಿ ಮುಖ ಇಟ್ಕೊಂಡು, ಆ ದಿವಸ ನೀವು ನನ್ನ ಗಂಡ, ನಿಮ್ಮನ್ನು ನಾನು ಯಾಕಾಗ ಅಂದ್ಕೊಳ್ತೀನಿ ಅಂತ ಗಂಡನೇ ಪ್ರತ್ಯಕ್ಷ ದೈವ ಅಂತ ಬಿಲ್ಡಪ್ ಕೊಡ್ತಾ ಕೊರಳಿನಲ್ಲಿರೋ ತಾಳಿಯನ್ನು ಕಣ್ಣಿಗೆ ಒತ್ಕೊಳ್ತಾ, ನೀವು ಚೆನ್ನಾಗಿದೆ ತಾನೇ ಸರ್, ನಾನು ಚೆನ್ನಾಗಿರೋದು, ಇವತ್ತಿನಿಂದ ನೀವೇ ಕಣೋ ನನ್ನ ಸರ್ವಸ್ವ, ನಮ್ಮಿಬ್ಬರಿಗೂ ಮದುವೆ ಆಗಿದೆ ಸರ್, ಗಂಡನ ಮಾತು ಮೀರೋ ಹುಡುಗಿ ನಾನಲ್ಲ ಅಂತ ಆದರ್ಶ ಪತ್ನಿ ಅಂತ ಮಾತಾಡ್ತಿದ್ರೆ ವಿಹಾನ್ ಒಂದು ರೀತಿಯಾಗಿ ವಿದಿಶಾಳನ ಕಡೆ ನೋಡ್ದ. ಆ ನೋಟಕ್ಕೆ ಅನೇಕ ಅರ್ಥಗಳನ್ನ ಹುಡ್ಕೊಂಡು ವಿದಿಶಾ ಮನಸ್ಸಿನಲ್ಲಿ, ಏನೋ ಆ ನೋಟ ಯಾವುದೋ ಒಂದು ಹೇಳು ಮಾರಾಯ, ನಿನ್ನನ್ನು ನೋಡ್ತಿದ್ದೆ ಹೆದರಿಕೆ ಆಗ್ತಿದೆ, ಮೇಲಾಗ ನೋಟ ನೋಡ್ತಿದ್ರೆ ಏನೋ ಮಾಡೋದಕ್ಕೆ ಸಿದ್ಧವಾಗಿರೋಂತ ಅನಿಸುತ್ತೆ. ಈಗೇನು ಮಾಡಬೇಡ ಮಾರಾಯ, ಒಟ್ಟು ಮೈಯೆಲ್ಲ ತೂತು ಬಿದ್ದು ಹೋಗಿದೆ ನೀನು ಏಟಿಗೆ. ನೀನು ನನ್ನ ಶರೀರದ ಮೇಲೆ ಕೈ ಹಾಕ್ತಿದ್ರು ಏನೂ ಮಾಡಲಾಗದೆ ನಿಸ್ಸಹಾಯಕಳಾಗಿ ನಿಂತು ಬಿಟ್ಟಿದ್ದೀನಿ. ಏನು ಮಾಡೋದು ಎಲ್ಲವೂ ನನ್ನ ಹಣೆ ಬರಹ. ನನ್ನ ಭವಿಷ್ಯ ಸದ್ಯಕ್ಕೆ ನಿನ್ನ ಕೈ ಸಿಕ್ಕಾಕೊಂಡಿದೆ ಅಲ್ವಾ? ನಿನ್ನ ಬದಲಾಯಿಸಿದ್ರೆ ಸಾಕು, ನನ್ನ ಲೈಫ್ ಸೆಟ್ ಆಗೋಗುತ್ತೆ. ಒಂದು ವೇಳೆ ಬದಲಾಯಿಸೋದಕ್ಕೆ ಸಾಧ್ಯ ಆಗದಿದ್ದರೆ ಸತ್ರು ನಿನ್ನ ಜೊತೆ ಬದುಕೋದಿಲ್ಲ. ನೋಡೋಣ, ಇನ್ನೊಂದು ವರ್ಷ ಸಮಯ ಇದೆ ಅಲ್ವಾ ಡೈವರ್ಸ್ ಸಿಗೋದಕ್ಕೆ. ವಿಚ್ಛೇದನದೊಳಗೆ ನೀನು ಬದಲಾಯಿಸ್ತೀನಿ ಇಲ್ವೇ ನಾನೇ ಬದಲಾಗ್ತೀನಿ ಅಂತ ಅಂದುಕೊಂಡು ಕಲ್ಪನೆಯಲ್ಲಿ ತೇಲ್ತಿದ್ದ ವಿದಿಶಾಳ ಮುಖದ ಮುಂದೆ ಚಿಟಕಿ ಹೊಡೆದ ವಿಹಾನ್. ಆ ಚಿಟಕಿ ಧ್ವನಿಗೆ ಚೇತರಿಸ್ಕೊಂಡು ವಿದಿಶಾ ವಿಹಾನನ್ನು ಒಂದು ರೀತಿಯಾಗಿ ನೋಡ್ತಿದ್ರೆ ವಿಹಾನ್ ಗಂಭೀರವಾಗಿ, ಏನು ಹಾಗೆ ನೋಡ್ತಿದ್ಯಾ? ಅಷ್ಟೊಂದು ಇಷ್ಟ ಆದ್ನ ಏನು? ಆದರೂ ನಾನು ಇಷ್ಟ ಆಗದೆ ಹೇಗಿರೋದಕ್ಕೆ ಸಾಧ್ಯ ಹೇಳು? ನಿಜಕ್ಕೂ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಲ್ವಾ? ಇನ್ನು ನನ್ನನ್ನು ನೋಡಿ ಈ ಮಾತ್ರ ನೀನು ಫೀಲ್ ಆಗಲೇಬೇಕು ಬಿಡು ಅಂತ ಗರ್ವದಿಂದ ಅನ್ನತ್ಲೆ. ಆದರೆ ನಿನ್ನ ನೋಟ ನನಗಿಷ್ಟ ಆಗಲಿಲ್ಲ ಅಂತ ವಿದಿಶಾಳ ಎರಡೂ ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಹಿಡ್ಕೊಂಡ ವಿಹಾನ್. ನನ್ನನ್ನು ಯಾಕೆ ತಿಂದು ಹಾಕುವಂತ ನೋಡಿದೆ ಹೇಳಿ? ಯಾಕೆ ನೋಡಿದೆ? ನೋಡಿದರೆ ನಾನು ನಿನ್ನ ನೋಡಬೇಕು, ನೀನು ನನ್ನನ್ನೆಲ್ಲ ಅರ್ಥ ಆಯ್ತಾ ಅಂತಿದ್ರೆ, ಅರ್ಥ ಆಯಿತು ಬಿಡು ರಾಕ್ಷಸ ಅಂದ್ಕೊಂಡು ವಿದಿಶಾ ಯಾವಾಗಲೂ ಇರೋ ಹಾಗೆ ಆ ಭಾವನೆಯನ್ನು ಹೊರಗೆ ಕಾಣಿಸ್ತಂತೆ ಮುಗ್ಧತೆಯ ಚಕ್ರವರ್ತಿ ಅಂತ. ಅರ್ಥ ಆಯಿತು ಅದೇ ಸರ್, ನೀವೇನು ಹೇಳಿದ್ರೆ ಅದೇ, ಇನ್ನು ಮುಂದೆ ನಾನು ಕನಿಷ್ಠ ನಿಮ್ಮ ಕಣ್ಣುಗಳು ಕೂಡ ನೋಡೋದಿಲ್ಲ ಸರ್ ಅಂದ್ಲು. ಅಂದರೆ ಏನೇ ನನ್ನ ಕಣ್ಣುಗಳು ನೋಡೋದಕ್ಕೆ ಅಷ್ಟೊಂದು ಅಸಹ್ಯವಾಗಿವೆ ಅಂತಿದ್ಯಾ? ಎಷ್ಟು ಧೈರ್ಯ ನಿನಗೆ ನನ್ನ ಬಗ್ಗೆ ಕಮೆಂಟ್ ಮಾಡೋದಕ್ಕೆ? ನಿನ್ನನ್ನು ಹೀಗಲ್ಲ, ನೋಡು ನನ್ನ ಕಣ್ಣುಗಳನ್ನೇ ನೋಡು ಅಂತ ತನ್ನೆರಡು ಕೆನ್ನೆಗಳನ್ನ ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಹಿಡಿದು ಮುಖ ಮೇಲಕ್ಕೆತ್ತಿ, ನೋಡೆ ನನ್ನ ಕಣ್ಣುಗಳಲ್ಲಿ ಏನು ಕಾಣಿಸ್ತಿದೆ ನಿನಗೆ ಅಂತ ಕೇಳಿದ ವಿಹಾನ್ ತನ್ನ ಗಂಭೀರ ಧ್ವನಿಯಲ್ಲಿ. ಇನ್ನೇನು ಕಾಣಿಸುತ್ತೆ ಮಾರಾಯ, ನಿನ್ನ ಕಣ್ಣಲ್ಲಿ ಕ್ರೌರ್ಯ ಕಾಣಿಸುತ್ತೆ. ಆದರೂ ಇದೇ ನಾಳೆ ಬರೋ ದೇವ್ರೆ, ನೀನಂದು ಹಾಗೆ ಒಪ್ಕೊಂಡ್ರೂ ಒಂದು ತೊಂದರೆ, ಒಪ್ಕೊಳ್ಳದೆ ಇದ್ದರೂ ಒಂದು ತೊಂದರೆ ಅಂತ ಮನಸ್ಸಿನಲ್ಲಿ ಗೋಳಾಡ್ತಿದ್ದ ವಿದಿಶಾ ಹೊರಗಡೆ ಮಾತ್ರ ಪಾಪಚ್ಚಿ ಮುಖವನ್ನು ತೋರಿಸ್ತಾ ನೋಡ್ತಿದ್ರೆ, ಹೇಳೇ ಏನು ಕಾಣಿಸ್ತಿದೆ ಅಂತ ಕೇಳಿದ ವಿಹಾನ್ ಮತ್ತೊಮ್ಮೆ ಗಂಭೀರವಾಗಿ.
ಅಂದರೆ ಸರ್ ನಿಮ್ಮ ಕಣ್ಣುಗಳಲ್ಲಿ ನನ್ನ ಪ್ರತಿಬಿಂಬ ಕಾಣಿಸ್ತಿದೆ. ಆ ಪ್ರತಿಬಿಂಬ ನೋಡಿದಷ್ಟು ಇನ್ನೂ ನೋಡ್ಬೇಕು ಅನಿಸ್ತಿದೆ. ಇನ್ನು ನನಗೇನು ಅನಿಸ್ತಿದೆ ಅಂದರೆ ಅಂತ ವಿದಿಶಾ ಅಂತಿರುವಾಗಲೇ ವಿಹಾನ್ ತಡೆದು, ನಿನ್ನ ಸ್ಪೀಚ್ ಮಾಡೋದಕ್ಕೆ ಹೇಳಿಲ್ಲ, ಕೇಳಿದಕ್ಕೆ ಉತ್ತರ ಹೇಳು ಸಾಕು. ಮತ್ತು ನಿನ್ನ ಮುಖ ನನ್ನ ಕಣ್ಣುಗಳು ಕಾಣಿಸ್ತಿದೆ ಅಂದ ತಕ್ಷಣ ನಾನು ನಿನ್ನ ಪ್ರೀತಿಸ್ತಿದ್ದೀನಿ, ಲೈಫ್ ಲಾಂಗ್ ನಿನ್ನ ಹೂವಿನಂತೆ ಇಟ್ಕೊಂಡು ನೋಡ್ಕೊಳ್ತೀನಿ, ಇಲ್ಲಿದ್ರೆ ರೆಡ್ ಕಾರ್ಪೆಟ್ ಮೇಲೆ ನಡೆಸ್ತೀನಿ ಅಂತ ಕಲ್ಪನೆ ಮಾಡ್ಕೊಳ್ತಿದ್ಯಾ ಏನು? ಅಷ್ಟೊಂದು ಸೀನೆಲ್ಲ ಇಲ್ಲ ನಿನಗೆ. ನಿಜವಾಗ್ಲೂ ನನ್ನ ಪಕ್ಕದಲ್ಲಿ ನಿಲ್ಲೋ ಅರ್ಹತೆ ಕೂಡ ಇಲ್ಲ ನಿನಗೆ. ಅಂಥದ್ರಲ್ಲಿ ಪೂರ್ತಿಯಾಗಿ ನನ್ನ ಹೆಂಡತಿ ಸ್ಥಾನ ನೀಡಿದ್ದಕ್ಕೆ ನನ್ನ ಕಾಲು ತೊಳೆದು ಆ ನೀರನ್ನು ತಲೆ ಮೇಲೆ ಚೆಲ್ಕೊಳ್ಬೇಕು ನೀನು. ಹೌದು, ಮರೆತುಬಿಟ್ಟೆ, ನಾಳೆ ಬೆಳಗ್ಗೆ ಏಳೋದ್ರಿಂದಲೇ ಪತಿ ಪೂಜೆ ಮಾಡ್ಕೊ. ನೀನು ಸಿನಿಮಾಗಳಲ್ಲಿ ತೋರಿಸ್ತಾರೆ ನೋಡು, ಎದ್ದ ತಕ್ಷಣ ಹಾಗೆ ನನ್ನ ಕಾಲಿಗೆ ನಮಸ್ಕರಿಸೋದು, ನಾನು ಎದ್ದ ತಕ್ಷಣ ನನ್ನ ಕಾಲು ತೊಳೆದು ಆ ನೀರನ್ನು ತಲೆ ಮೇಲೆ ಚೆಲ್ಕೊಳ್ಳೋದು, ನಾನು ರೆಡಿಯಾಗೋಷ್ಟರಲ್ಲಿ ನನಗೆ ಬೇಕಾದನ್ನೆಲ್ಲ ತಂದು ಕೊಡೋದು, ರೆಡಿಯಾಗಿ ಆಫೀಸ್ಗೆ ಹೊರಡೋ ಸಮಯದಲ್ಲಿ ನನಗೆ ಎದುರಿಗೆ ಬರೋದು. ಬೇಡ, ಎದುರು ಬರೋದು ಕ್ಯಾನ್ಸಲ್, ಉಳಿದವುಗಳನ್ನ ಮಾತ್ರ ಮಾಡಬೇಕು ನೀನು. ಇನ್ನು ಮಧ್ಯಾಹ್ನ ನನಗಾಗಿ ಊಟ ತರಬೇಕು. ನಾನು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಸುಂದರವಾಗಿ ಹೊಸ ಹೆಣ್ಣಿನಂತೆ ರೆಡಿಯಾಗಿ ತಲೆಯಲ್ಲಿ ಮಲ್ಲಿಗೆ ಹೂ ಮುಡ್ಕೊಂಡು ನನ್ನನ್ನು ಸೆಳೆಯುವಂತೆ ನನಗೆ ಎದುರು ಬರಬೇಕು. ನಾನು ಸುಸ್ತನ್ನೆಲ್ಲ ನೀಗಿಸುವಂತೆ ನಡ್ಕೊಳ್ಬೇಕು ಅಂತ ಒಂದೊಂದೇ ಪಟ್ಟಿಯನ್ನು ಹೇಳ್ತಿದ್ರೆ ವಿದಿಶಾ ಕಣ್ಣನ್ನು ತೇಲಿಸ್ಬಿಟ್ಲು. ಎಷ್ಟೇ ತನಗೆ ತಾನು ಸಮಾಧಾನ ಮಾಡಿಕೊಂಡು ವಿಹಾನನ್ನು ತನ್ನ ಗಂಡನನ್ನಾಗಿ ಮಾನಸಿಕವಾಗಿ ಒಪ್ಕೊಳ್ಳಲು ಸಿದ್ಧವಾಗ್ತಿದ್ರು, ವಿಹಾನ್ ಮಾಡೋ ಕೆಲಸಗಳು, ಅವನ ಮಾತುಗಳು ಇನ್ನೂ ವಿದಿಶಾಳಲ್ಲಿ ಹಠವನ್ನು, ಕೋಪವನ್ನು ಹೆಚ್ಚಿಗೆ ಮಾಡ್ತಿದ್ವು. ಆ ಹಠ ಮತ್ತು ಕೋಪ ಮನಸ್ಸಲ್ಲಿ ಮತ್ತೊಬ್ಬ ಮನುಷ್ಯನನ್ನು ಹೊರಗೆ ತರೋ ಹಾಗೇ ಇದ್ದವು. ವಿದಿಶಾ ತನ್ನ ಆಲೋಚನೆಯಲ್ಲಿ ತಾನು ಇರಲಾಗಿ ವಿಹಾನ್ ಮತ್ತೊಮ್ಮೆ ತಲೆ ಪೀಸಾಗೋ ರೇಂಜ್ನಲ್ಲಿ ಅವಳ ತಲೆ ಮೇಲೆ ಜೋರಾಗಿ ಗುದ್ದಿ, ಎಷ್ಟು ಬಾರಿ ಹೇಳಬೇಕು ನಾನು ಮಾತಾಡುವ ಕಿವಿಗಳನ್ನ ಇಲ್ಲೇ ಇಟ್ಕೋ, ಹೊರಗೆಲ್ಲೋ ಅಲ್ಲ ಅಂತ. ನನ್ನ ಮಾತಂದರೆ ಲೆಕ್ಕನೇ ಇಲ್ಲ ಅಲ್ವಾ ನಿನಗೆ, ಅದಕ್ಕೆ ತಾನೇ ಹೀಗೆ ಬಿಹೇವ್ ಮಾಡ್ತಿದೀಯಾ ಅಂತ ಗಂಭೀರವಾಗಿ ಕೇಳ್ದ ವಿಹಾನ್. ರಾಕ್ಷಸ, ಹೇಗೆತ್ತರೋ ನಿನ್ನನ್ನು ನಿನ್ನ ತಂದೆ ತಾಯಿ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಹೇಗಿದೆಯಾ ಮಾರಾಯ. ನಿನ್ನನ್ನು ಬೈಯೋದು ಕೂಡ ಮಾತುಗಳು ಸಾಲ್ತಿರೋ, ಎಷ್ಟು ನನ್ನನ್ನು ನಾನು ತಡ್ಕೊಳ್ತಿದ್ರು ಒಳಗಿರೋ ಕಾಳಿ ಹೊರಗೆ ಬರ್ತಿದ್ದಾಳೆ ಕಣೋ. ಅವಳು ನಿನ್ನನ್ನು ಬೇವಿನ ಸೊಪ್ಪಿನಿಂದ ದೆವ್ವ ಬಿಡಿಸೋ ಹಾಗೆ ಹೊಡೆಯೋದಕ್ಕೆ ನೋಡ್ತಿದ್ದಾಳೆ. ಆದರೆ ನೀನೆಲ್ಲಿ ಚಾನ್ಸ್ ಕೊಡ್ತೀಯ ಮಾರಾಯ. ಮನಸ್ಸಿನಲ್ಲಿಯೂ ನಿನ್ನ ಕ್ರೌರ್ಯದಿಂದ ತುಳಿದು ಹಾಕ್ತಿದೆಯಲ್ವೇ. ಕನಿಷ್ಠ ಕಣ್ಣುಗಳಲ್ಲಾದರೂ ಹಾಗೆ ಊಹಿಸ್ಕೊಂಡ್ರೆ ಸ್ವಲ್ಪ ಆದರೂ ನಿರಾಳವಾಗ್ತೀನಿ, ಇಲ್ದಿದ್ರೆ ಸಿಡಿದು ಬಿಡ್ದು ನಿನ್ನ ಕೈಯಲ್ಲಿ ಬಲಿಯಾಗ್ತೀನಿ ಅಂತ ಒಳಗಡೆ ಬೈದ್ಕೊಂಡು ವಿದಿಶಾ ತಿಳಿದೆ ಕೋಪದಲ್ಲಿ ಹೊರಗಡೆ ಆ ಮಾತುಗಳನ್ನ ಆಡ್ತಾ ಹಲ್ಲು ಕಡಿದ್ಲು ವಿಹಾನ್ ಕಡೆ ನೋಡ್ತಾ. ಇಬ್ಬರ ಮಧ್ಯೆ 2 ನಿಮಿಷಗಳ ಮೌನ. ಆ ಮೌನ ಕೂಡ ಎಷ್ಟು ಭಯಂಕರವಾಗಿರುತ್ತೆ ಅಂತ ಮೊದಲೇ ಬಾರಿ ಅನುಭವಿಸಿದ್ಲು ವಿದಿಶಾ. ಅಲ್ಲಿವರೆಗೆ ಕೇವಲ ಮನಸ್ಸಲ್ಲಿ ಅಂದ್ಕೊಂಡು ಹೊರಗಡೆ ಯಾವಾಗಲೂ ಇರೋ ಹಾಗೆ ಮುದ್ದಾಗಿ, ಇನ್ನೂ ಮುದ್ದಾಗಿ ಬರುವಂತೆ ಮುಗ್ಧವಾಗಿ ಮುಖ ಇಟ್ಕೊಂಡು, ಏನು ಆದಿ ಸರ್ ಹಾಗೆ ನೋಡ್ತಿದ್ದೀರಿ, ನಾನೇನಾದ್ರು ತಪ್ಪಾಗಿ ಮಾತಾಡಿದ್ನಾ ಅಂತ ಕಣ್ಣುಗಳು ಟಪಟಪ ಆಡಿಸ್ತಾ ಕೇಳಿದ್ಲು. ವಿಹಾನ್ ಕೈಗಳನ್ನ ಕಟ್ಕೊಂಡು ತನ್ನ ಕಡೆ ತೀಕ್ಷ್ಣವಾಗಿ ನೋಡ್ತಾ ಇದ್ರೆ. ನಾನು ರಾಕ್ಷಸನಂತೆ ಅಂತ ಅಂತಿದ್ದಂತೆ ವಿದಿಶಾ ಕಣ್ಣುಗಳು ದೊಡ್ಡದು ಮಾಡಿದ್ಲು. ನಾನು ಸೈಕೋ ಅಂತೆ, ನಮ್ಮಮ್ಮ ಅಪ್ಪನಿಗೆ ಹೇಗೆ ಹುಟ್ಟಿದ್ನೋ ನಿನ್ನ ಟಾರ್ಚರ್ ಮಾಡ್ತಿದ್ದೇನಂತೆ. ಇನ್ನೂ ಏನಂದೆ? ರಾಕ್ಷಸನೇ, ಹೇಗೆತ್ತರೋ ನಿನ್ನನ್ನು ನಿನ್ನ ತಂದೆ ತಾಯಿ, ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಹೇಗಿದೆಯಾ ಮಾರಾಯ. ಅಬ್ಬಾ, ನಿನ್ನ ಬೈಯೋದು ಕೂಡ ಮಾತುಗಳು ಸಾಲ್ತಿಲ್ಲ. ಎಷ್ಟು ನನ್ನನ್ನು ನಾನು ತಡ್ಕೊಳ್ತಿದ್ರು ಒಳಗಿರೋ ಕಾಳಿ ಹೊರಗೆ ಬರ್ತಾ ಇದ್ದಾಳೆ ಕಣೋ. ಅವಳ ನಿನ್ನನ್ನು ಬೇವಿನ ಸೊಪ್ಪಿನಿಂದ ದೆವ್ವ ಬಿಡಿಸೋ ಹಾಗೆ ಹೊಡೆಯೋದಕ್ಕೆ ನೋಡ್ತಿದ್ದಾಳೆ. ಆದರೆ ನೀನು ಎಲ್ಲಿ ಚಾನ್ಸ್ ಕೊಡ್ತೀಯಾ ಮಾರಾಯ. ಮನಸ್ಸಿನಲ್ಲಿಯೂ ನಿನ್ನ ಕ್ರೌರ್ಯದಿಂದ ತುಳಿದು ಹಾಕ್ತಿದೆಯಲ್ವೇ. ಕನಿಷ್ಠ ಕಣ್ಣುಗಳಲ್ಲಾದರೂ ಹಾಗೆ ಊಹಿಸ್ಕೊಂಡ್ರೆ ಸ್ವಲ್ಪ ಆದರೂ ನಿರಾಳವಾಗ್ತೀನಿ, ಇಲ್ದಿದ್ರೆ ಸಿಡಿದು ಬಿದ್ದು ನಿನ್ನ ಕೈಯಲ್ಲಿ ಬಲಿ ಆಗ್ತೀನಿ. ಇದನ್ನೇ ಅಲ್ವಾ ನೀನಂದಿದ್ದು ಅಂತ ಅಂತಿದ್ದಂತೆ ವಿದಿಶಾ ಕಣ್ಣುಗಳು ದೊಡ್ಡದು ಮಾಡಿ ಒಂದು ವೇಳೆ ಮನಸ್ಸನ್ನು ಅಂದ್ಕೊಳ್ಳೋದಕ್ಕೆ ಹೋಗಿ ಹೊರಗೆ ಹೇಳಿಬಿಟ್ನಾ ಏನೂ ಅಂತ ಈ ಬಾರಿ ಮನಸ್ಸನ್ನು ಅಂದ್ಕೊಂಡು ಗಡಗಡ ನಡುಗ್ತಾ, ಇಲ್ಲ ಆದಿ ಸರ್, ನಿಮ್ಮ ಬಗ್ಗೆ ತಿಳಿಯದೆ ಕೂಡ ನಾನು ಹಾಗೀಗ ಅಂದ್ಕೊಳ್ತೀನಿ, ನೀವೇ ಹೇಳಿ. ನಿಮ್ಮ ಮೇಲೆ ನನಗೆ ಎಷ್ಟು ಭಯ ಅಂತ ನಿಮಗೆ ಗೊತ್ತು ತಾನೇ ಅಂತ ಅಳೋ ಮುಖ ಮಾಡಿಕೊಂಡು ಕೇಳಿದ್ಲು. ಆಲ್ಮೋಸ್ಟ್ ಹೆದರಿಕೆಯಿಂದ ಹೃದಯವನ್ನು ಕೈಯಲ್ಲಿ ಹಿಡ್ಕೊಂಡಾಗೆ ಶರೀರವೆಲ್ಲ ನಡುಗಿ ಹೋಗ್ತಾ ಇದೆ ವಿದಿಶಾಗೆ. ವಿಹಾನ್ ಏನು ಮಾಡ್ತಾನೋ ಅನ್ನೋ ಹೆದರಿಕೆಯಿಂದ ಮತ್ತೊಂದು 5 ನಿಮಿಷಗಳ ನಿಶಬ್ದ. ಆ 5 ನಿಮಿಷಗಳ ನಿಶಬ್ದ ಅವಳಿಗೆ ಸಾವಿಗೆ ಮುಂಚೆ ಇರೋ ಪ್ರಶಾಂತತೆ ಅನ್ನಿಸ್ತು ವಿದಿಶಾಗೆ. ಅದಕ್ಕೆ ತಕ್ಷಣ ನನ್ನನ್ನು ಕ್ಷಮಿಸ್ಬಿಡಿ ಅದೇ ಸರ್, ಇನ್ನೆಂದು ನಾನು ಹೀಗೆ ಮಾತಾಡೋದಿಲ್ಲ, ಐ ಆಮ್ ರಿಯಲಿ ಸಾರಿ ಸರ್ ಅಂತ ವಿದಿಶಾ ಅಳ್ತಾ, ನೀವು ತುಂಬ ಒಳ್ಳೆಯವರು ಆದಿ ಸರ್
ನನಗೆ ಗೊತ್ತು ನನ್ನ ಮೇಲೆ ನಿಮಗೆ ಇಷ್ಟ ಇದೆ ಅಂತ. ಪ್ಲೀಸ್ ಆದಿತ್ಯ ಸರ್, ಈ ಒಂದು ಬಾರಿ ನನ್ನ ಕ್ಷಮಿಸ್ಬಿಡಿ. ಈ ಬಾರಿ ತಿಳಿಯದೆ ಕೂಡ ನಿಮ್ಮನ್ನು ಒಂದು ಮಾತು ಕೂಡ ಅನ್ನೋದಿಲ್ಲ ಅಂತ ಕೇಳ್ಕೊಳ್ತಿದ್ರೆ ವಿಹಾನ್ ಅಷ್ಟೇ ನೇರವಾಗಿ ನೋಡುತ್ತಾ, ಯಾಕೆ ಅಳ್ತಿದ್ಯಾ ಅಂತ ಕೇಳ್ದ. ವಿದಿಶಾ ಬಿಕ್ಕಳಿಸ್ತಾ, ನೀವು ಹೊಡಿತೀರಾ ಅಂತ ಅನ್ನಲು, ಮೊದಲು ಮೇಲೆ ಕೇಳು ಅಂತಂದ ವಿಹಾನ್. ನೀವು ಹೊಡೆಯೋದಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ಅಂತ ವಿದಿಶಾ ಮುದ್ದಾಗಿ ಮುಖ ಇಟ್ಕೊಂಡು ವಿಹಾನನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸ್ತಿದ್ರೆ, ಮೊದಲು ಅಳು ನಿಲ್ಲಿಸು ಅಂತ ಗಂಭೀರವಾಗಿ ಅಂದ ವಿಹಾನ್. ಆ ಏಟಿಗೆ ತಕ್ಷಣ ಅಳು ನಿಲ್ಲಿಸಿದ ವಿದಿಶಾ, ಐ ಆಮ್ ಸಾರಿ ಆದಿತ್ಯ ಸರ್, ಇನ್ನು ಮುಂದೆ ಹೀಗೆ ಮಾಡೋದಿಲ್ಲ. ನಿಮ್ಮನ್ನು ದೇವರಂತೆ ನೋಡ್ಕೊಳ್ತೀನಿ, ಪ್ಲೀಸ್ ಆದಿತ್ಯ ಸರ್, ನನಗೇನು ಮಾಡಬೇಡಿ. ನೀವು ಇನ್ನೊಂದು ಏಟು ಹೊಡೆದ್ರೆ ಕೈಲಾಸಕ್ಕೆ ಹೋಗೋ ಆಗಿದ್ದೀನಿ ಅಂತ ಮತ್ತೆ ಅಳ್ತಿದ್ರೆ ವಿಹಾನ್ ಕೋಪದಿಂದ ನಿಲ್ಲಿಸು ಅಂತ ಕಿರ್ಚಿ ಕೈ ಮೇಲಕ್ಕೆತ್ತದ. ಎಲ್ಲಿ ವಿಹಾನ್ ಹೊಡೆದು ಬಿಡ್ತಾನೋ ಅಂತ ಹೆದರಿಕೆಯಿಂದ ವಿದಿಶಾ ಕಣ್ಣುಗಳು ಗಟ್ಟಿಯಾಗಿ ಮುಚ್ಕೊಂಡು, ಹೊಡಿಬಿಡಿ ಹೊಡಿಬಿಡಿ ಪ್ಲೀಸ್ ಪ್ಲೀಸ್ ಅಂದ್ಲು. ಇಷ್ಟರಲ್ಲೇ ಬಾಗಿಲಿನ ಧ್ವನಿ ಆಗಿದ್ದರಿಂದ ವಿಹಾನ್ ವಿದಿಶಾಳನ್ನು ಕರ್ಕೊಂಡು ಹೋಗಿ ಬಾಲ್ಕನಿಯಲ್ಲಿ ಬಿಟ್ಟು, ಇಲ್ಲೇ ಇರುವಂಥ ಗಂಭೀರವಾಗಿ ಅಳಿಕೆದ ಸ್ಟೋರ್ ಬಂದಿದ್ದರಿಂದ ಅವರ ಮೂಲಕ ಮುರಿದು ಹೋಗಿದ್ದ ಬೆಡ್ಡನ್ನು ಅವರಿಗೆ ಸರಿಪಡಿಸ್ದ. ಆ ರಾತ್ರಿಗೆ ಕೇವಲ ಮಲಗೋದಕ್ಕಾಗಿ ಗೆಸ್ಟ್ ರೂಮ್ನಿಂದ ಬೆಡ್ಡನ್ನು ತರಿಸ್ಕೊಂಡ. ಅದೆಲ್ಲವೂ ಪೂರ್ತಿಯಾಗಲು ಅರ್ಧ ಗಂಟೆ ಸಮಯ ತಗೊಂತು. ಬೆಡ್ ಸೆಟ್ ಮಾಡಿಸಿದ ಮೇಲೆ ಕೆಲಸದವನ್ನ ಕಳಿಸ್ಬಿಟ್ಟು ವಿದಿಶಾಳನ್ನು ಒಳಗಡೆ ಬರುವಂತ ಕರೆದ ವಿಹಾನ್ ಬಾಲ್ಕನಿ ಬಾಗಿಲು ತೆರೆದು. ಅಲ್ಲಿವರೆಗೆ ವಿದಿಶಾ ಮತ್ತೊಮ್ಮೆ ವಿಹಾನನ್ನು ಬಾಯಿಗೆ ಬಂದಿದ್ದನ್ನ ಬೈದು ಕೊಡುತ್ತಲೇ ಹೀಗೆ ಏನು ಮಾಡ್ತಾನೋ ಏನು ಅಂತ ಮತ್ತೊಂದು ಕಡೆ ಹೆದರ್ತಾನೆ ಇದ್ಲು. ಅಷ್ಟರಲ್ಲಿ ವಿಹಾನ್ ಒಳಗಡೆ ಬರೋದು ಕೇಳ್ತಿದ್ದಂತೆ, ಮುಗೀತು ವಿದಿಶಾ, ನಿನಗೆ ಆದರೂ ಏನು ಹುಚ್ಚು ಹಿಡ್ದಿತ್ತೆ ನಿನಗೆ? ಯಾವಾಗಲೂ ಮನಸ್ಸಲ್ಲಿ ಬೈದ್ಕೊಳ್ತಿದ್ಯಾ, ಈ ಬಾರಿ ಯಾಕೆ ಹೊರಗಡೆ ಅಂದೆ? ನಿನ್ನ ಸಾವು ಬಯಸ್ತಿದ್ಯಾ ಏನು ಇವನ ಕೈಯಲ್ಲಿ ಅಂತ ಅಂದ್ಕೊಳ್ತಾ ಹೆದರಿಕೆಯಿಂದ ಹೋಗಿ ವಿಹಾನ್ ಎದುರು ನಿಂತಳು. ವಿಹಾನ್ ಕೈಗಳನ್ನ ಕಟ್ಕೊಂಡು, ನಂಗೆ ನಿನ್ನನ್ನು ಹೊಡಿಬೇಕಂತಿಲ್ಲ, ಬೈಬೇಕು ಅಂತಲೂ ಇಲ್ಲ. ನಿಜ ಹೇಳಬೇಕಂದ್ರೆ ನೀನು ನನ್ನ ಬಗ್ಗೆ ನಿಜವನ್ನೇ ಹೇಳಿದ್ಯಾ. ನಾನು ತುಂಬ ಕಷ್ಟಕರವಾದ ಮನುಷ್ಯ. ನಿನ್ನನ್ನು ಟಾರ್ಚರ್ ಮಾಡೋದಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ. ಖಂಡಿತವಾಗಿ ನಿನ್ನ ಟಾರ್ಚರ್ ಮಾಡೋದು ಅಂದರೆ ನನಗೆ ಪ್ರಪಂಚವನ್ನೇ ಅತ್ಯಂತ ಇಷ್ಟವಾದ ವಿಷಯ ಮತ್ತು ನನಗೆ ತುಂಬ ಸಂತೋಷ ಕೊಡುತ್ತೆ. ಇದರಲ್ಲಿ ನಿನ್ನ ಅಳಿಸ್ತಿದ್ರೆ ನನಗೊಂದು ರೀತಿ ತೃಪ್ತಿ ಸಿಗುತ್ತೆ ಅಂತ ಕ್ರೂರ ನಗುವಿಂದಿಗೆ ಅನ್ನಲು ವಿದಿಶಾ ಕಣ್ಣುಗಡೆ ದೊಡ್ಡದು ಮಾಡಿ ಆಶ್ಚರ್ಯದಿಂದ ನೋಡಿದ್ಲು. ವಿಹಾನ್ ಮತ್ತೆ ಮಾತಾಡ್ತಾ, ಆದರೆ ನನಗೊಂದು ಇಷ್ಟ ಆಗಲಿಲ್ಲ. ನಾನು ನಿನಗೆ ಇಷ್ಟ ಆಗಲಿಲ್ವೇ? ನನ್ನನ್ನು ಹೊಡಿಬೇಕು ಅಂತ ಅನ್ನಿಸ್ತಿದೆಯೇ ನಿನಗೆ? ನಿನ್ನಲ್ಲಿ ಅದೇನೋ ಇದೆ ಅಲ್ವಾ, ಅದು ಯಾವುದು? ಹಾಂ ಕಾಳಿ ಅಲ್ವೇ ಅಂತ ಅನ್ನಲು ವಿದಿಶಾ ಬಿಕ್ ಮುಖ ಮಾಡ್ಕೊಂಡು ನೋಡಿದ್ಲು. ಅವಳು ಬಂದು ನನ್ನನ್ನು ಹೊಡಿಬೇಕಂತೆ, ಅದು ಕೂಡ ಬೇವಿನ ಸೊಪ್ಪಿನಿಂದ. ಎಷ್ಟು ಕ್ರೇಜಿ ನೀನು. ಸೊ ನಾನು ನಿನಗೆ ಕೊಟ್ಟ ಶಿಕ್ಷೆನ ಕ್ಯಾನ್ಸಲ್ ಮಾಡ್ತಿದ್ದೀನಿ, ಇಷ್ಟೊಂದು ನಿನ್ನ ಸಂಕಟವನ್ನು ಹೇಳಿದ್ದಕ್ಕೆ ಅಂದ ತಕ್ಷಣ ವಿದಿಶಾ ಕಣ್ಣುಗಳಲ್ಲಿ ಆಶ್ಚರ್ಯದ ಜೊತೆಗೆ ಈ ಬಾರಿ ಶಾಕ್ ಎದ್ದು ಕಾಣಿಸ್ತಿತ್ತು. ವಿಹಾನ್ ಅಷ್ಟು ಸುಲಭವಾಗಿ ಬಿಡ್ತಿದ್ದಾನೆ ಅಂದರೆ ನಂಬಲಾಗದೆ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ನೋಡ್ತಿರುವಾಗಲೇ ವಿಹಾನ್ ಆದರೆ ಅಂದ. ಅದನ್ನು ಕೇಳಿದ ವಿದಿಶಾ, ಫಿಟ್ಟಿಂಗ್ ಇಟ್ಟಿದ್ದಾನೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಲು. ಈ ಬಾರಿ ಜಾಗರೂಕತೆಯಿಂದ ಮುಖದ ಭಾವನೆ ಕೂಡ ಹೊರಗೆ ಕಾಣಿಸ್ತಂತೆ ನೋಡ್ಕೊಳ್ತಾ, ನಿಜವಾಗಿ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನೀನು ಅದೇನೋ ಕಾಳಿ ಬೇವಿನ ಸೊಪ್ಪು ಅಂತ ಮಾತಾಡಿದೆ ಅಲ್ವೇ, ಆ ಶಿಕ್ಷೆಯನ್ನು ನಿನಗೆ ಕೊಟ್ಕೋ, ಅದು ಕೂಡ ನನ್ನ ಕಣ್ಣೆದುರಲ್ಲೇ. ನಾಳೆ ಬೆಳಿಗ್ಗೆ ನಾನು ಹೇಳುವಷ್ಟರಲ್ಲಿ ನೀನು ಆ ಕಾಳಿ ಹೇಗಿರ್ತಾಳೋ ಹಾಗೆ ರೆಡಿಯಾಗಿ ಕೈಯಲ್ಲಿ ಬೇವಿನ ಸೊಪ್ಪು ಹಿಡ್ಕೊಂಡು ನೀನೇ ಹೊಡ್ಕೊಳ್ಬೇಕು. ನಿಜ ಹೇಳಬೇಕಂದ್ರೆ ಇದಕ್ಕಿಂತ ದೊಡ್ಡ ಶಿಕ್ಷೆಯನ್ನು ಈಗ ಈ ಬೆಡ್ ಮೇಲೆ ಕೊಡಬೇಕು ಅಂದ್ಕೊಂಡಿದ್ದೆ, ಆದರೆ ಈಗಾಗಲೇ ನಾನು ತುಂಬ ದಣಿದಿದ್ದೀನಿ. ಮೇಲಾಗಿ ನಮ್ಮ ವೈಯಕ್ತಿಕ ಬೆಡ್ ಮುರಿದು ಹೋಗಿರೋದ್ರಿಂದ ತುಂಬ ಕಿರಿಕಿರಿ ಆಗ್ತಾ ಇದೆ. ನನಗೆ ಬೆಡ್ ಮೇಲೆ ಮಾತ್ರ ಕಂಫರ್ಟೇಬಲ್ ಆಗಿರುತ್ತೆ. ಈ ಬೆಡ್ ಕೇವಲ ಈ ರಾತ್ರಿಗೆ ನಾನು ಮಲಗೋದಕ್ಕೆ ಮಾತ್ರ. ಅದಕ್ಕೆ ನಿನ್ನನ್ನು ಈ ಒಂದು ರಾತ್ರಿಗೆ ಬಿಡ್ತಿದ್ದೀನಿ, ಸಂತೋಷ ಪಡು ಅಂತ ಹೇಳ್ತಿದ್ದಂತೆ ವಿದಿಶಾ ನಂಬಲಾಗದಂತೆ ನೋಡಿದ್ಲು ವಿಹಾನನ್ನು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ನೋಡಿ.